ನಮಸ್ತೆ ಫ್ರೆಂಡ್ಸ್. ಬಾಬ್ರಿ ಮಸೀದಿ ಈ ಹೆಸರು ತಿಳಿಯದ ಭಾರತೀಯರಿಲ್ಲ. ಏಕೆಂದರೆ ಶ್ರೀರಾಮನ ಜನ್ಮ ಸ್ಥಳವಾದ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕೆಡವಿ ಈ ಮಸೀದಿಯನ್ನು ನಿರ್ಮಿಸಿರುವ ವಿಚಾರವಾಗಿ ಕೆಲ ವರ್ಷಗಳಿಂದ ನಡೆದ ಜಗಳ ಇಡೀ ದೇಶವನ್ನೇ ಗಲಿಬಿಲಿಗೊಳಿಸಿತ್ತು. ಅಂತಿಮವಾಗಿ ನವೆಂಬರ್ 9, 2019ರಂದು ಸುಪ್ರೀಂ ಕೋರ್ಟ್ ತೀರ್ಪು ಆ ಸಂಘರ್ಷಕ್ಕೆ ಅಂತ್ಯ ಆಡುತ್ತೆ. ನಿಜವಾಗಿ ಅದು ಏನು ಬಾಬ್ರಿ ಮಸೀದಿ ಸಂಘರ್ಷ? ಇದರ ಬಗ್ಗೆ ತಿಳಿಯಬೇಕಾದರೆ ಇಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಿಂದೂ ಪುರಾಣಗಳ ಪ್ರಕಾರ ವಾಲ್ಮೀಕಿಯು ರಚಿಸಿರುವ ರಾಮಾಯಣದಲ್ಲಿ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನ್ಮಿಸಿದ್ದಾನೆ ಎಂದು ಹೇಳಲಾಗುತ್ತೆ. ಅದಕ್ಕಾಗಿಯೇ ಅಲ್ಲಿ ಅನೇಕ ಸನ್ನಿವೇಶಗಳು ರಾಮಾಯಣದಲ್ಲಿ ಕಂಡುಬರುತ್ತೆ. ಆದರೆ 15ನೇ ಶತಮಾನದ ಬಾಬರ್ನ ಆಳ್ವಿಕೆಯಲ್ಲಿ ರಾಮ ಮಂದಿರವನ್ನು ಕೆಡವಿ ಅದರ ಜಾಗದಲ್ಲಿ ಮಸೀದಿಯನ್ನು ನಿರ್ಮಿಸಲಾಗುತ್ತೆ. ಅಂದಿನಿಂದ ಹಿಂದೂಗಳು ತಮ್ಮ ಮಂದಿರವನ್ನೇ ಕೆಡವಿ ಮಸೀದಿಯನ್ನು ನಿರ್ಮಿಸಿದ್ದಾರೆ ಎಂದು ಕೋಪದಿಂದ ಇದ್ದಾರೆ. ಪ್ರತಿ ಬಾರಿ ಜಗಳ ಕಿತ್ತಾಟ ನಡೆಯುತ್ತಾ ಬಂದಿದೆ. ಆದರೆ ಈ ಹೋರಾಟ ಈಗಿನದಲ್ಲ. ಇದು ಸುಮಾರು 640 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇತಿಹಾಸದ ಪ್ರಕಾರ 1520ರ ದಶಕದ ಪಾಣಿಪತ್ ಯುದ್ಧದ ಸಮಯದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯ ಮೇಲೆ ದಾಳಿ ಮಾಡಿದ. ನಂತರ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ದೆಹಲಿಯನ್ನು ವಶಪಡಿಸಿಕೊಂಡನು. ಇದು ಪಾಣಿಪತ್ ಕದನ ಎಂದು ಕರೆಯಲ್ಪಡುವ ಯುದ್ಧವಾಗಿತ್ತು. ಅದರ ನಂತರ ಬಾಬರ್ ತನ್ನ ಸೇನಾಪತಿ ವೀರ್ ಬಾಕಿಯೊಂದಿಗೆ ತನ್ನ ರಾಜ್ಯವನ್ನು ವಿಸ್ತರಿಸಲು ಬಯಸುತ್ತಾನೆ. ಆ ಕ್ರಮದಲ್ಲಿ ವೀರ್ ಬಾಕಿ ಅಯೋಧ್ಯೆಗೆ ಬಂದು ಅಲ್ಲಿದ್ದ ಪುರಾತನವಾದ ರಾಮ ಮಂದಿರವನ್ನು ಕೆಡವಿ ಆ ಸ್ಥಳದಲ್ಲಿ ಮಸೀದಿಯನ್ನು ಕಟ್ಟಿಸಿದ. ಅದೇ ಈ ಬಾಬ್ರಿ ಮಸೀದಿ. ಅಂದಿನಿಂದ ಹಿಂದೂಗಳು ಅನೇಕ ಪ್ರಯತ್ನಗಳು ಮಾಡಿದರು. ಮತ್ತೆ ಶ್ರೀರಾಮನ ಮಂದಿರವನ್ನು ನಿರ್ಮಿಸಲು ನ್ಯಾಯಾಲಯಗಳಲ್ಲಿ ಅನೇಕ ಮೊಕದ್ದಮೆಗಳನ್ನು ಕೂಡ ಮಾಡಲಾಗಿತ್ತು. ಹಿಂದೂಗಳ ಪ್ರಕಾರ ಬಾಬ್ರಿ ಮಸೀದಿಯನ್ನು ನಿರ್ಮಿಸಿದ ಪ್ರದೇಶದಲ್ಲಿ ಮಸೀದಿಯ ಅಡಿಯಲ್ಲಿ 3 ಗುಹೆಗಳಿವೆ. ಅಲ್ಲಿಯೇ ಶ್ರೀರಾಮ ಜನಿಸಿದನೆಂದು ನಂಬಲಾಗಿದೆ. ಪುರಾತನವಾದ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂದು ತಿಳಿದ ನಂತರ ನಿಜವಾಗಿ ಈ ಮಂದಿರವನ್ನು ಯಾರು ನಿರ್ಮಿಸಿದರು ಎಂಬುದು ತಿಳಿದುಕೊಳ್ಳಲು ಕೂಡ ಮುಖ್ಯವಾಗಿದೆ. ಪ್ರಾಚೀನ ದೇವಾಲಯವನ್ನು ಭಾರತೀಯ ರಾಜನು ನಿರ್ಮಿಸಿದನು. ಬೃಹತ್ ಗೋಪಾಲ್ ರಾಯ್ ಲೆಕ್ಕ ಹಾಕಿದ ಒಂದು ಪುಸ್ತಕದಲ್ಲಿ ಎಲ್ಲದಕ್ಕೂ ಸಾಕ್ಷಿಗಳು ಕೂಡ ಇವೆ. ಈ ಪುಸ್ತಕದ ವಿಷಯಗಳ ಪ್ರಕಾರ ಭಾರತದಲ್ಲಿ ಅನೇಕ ದೇವಾಲಯಗಳನ್ನು ರಾಜ ವಿಕ್ರಮಾದಿತ್ಯ ನಿರ್ಮಿಸಿದನು. ಅವನು 375 BCಯಿಂದ 413 BCಯವರೆಗೆ ಭಾರತವನ್ನು ಆಳಿದನು. ನಂತರ ಅವನ ವಂಶಸ್ಥ ಸ್ಕಂದಾದಿತ್ಯ ಅಯೋಧ್ಯೆಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಅವನು ಕ್ರಿಸ್ತಪೂರ್ವ 455ರಿಂದ ಕ್ರಿಸ್ತಪೂರ್ವ 480ರವರೆಗೆ ಆಳ್ವಿಕೆ ನಡೆಸಿದನು. ಬಾಬ್ರಿ ಮಸೀದಿ ಮತ್ತು ರಾಮ ಮಂದಿರದ ನಡುವೆ ವಿವಾದ 1885ರಲ್ಲಿ ಪ್ರಾರಂಭವಾಗುತ್ತೆ. ಆ ಸಮಯದಲ್ಲಿ ಅಯೋಧ್ಯೆಯ ಸಚಿವ ರಘುವೀರ್ ದಾಸ್ ಅವರು ಮಸೀದಿಯನ್ನು ಕೆಡವಿ ರಾಮ ಮಂದಿರ ನಿರ್ಮಿಸಲು ಅನುಮತಿ ಕೋರಿ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದರು. ನಂತರ ಜನವರಿ 15, 1885 ಫೈಜಾಬಾದ್ನಲ್ಲಿ ರಘುವೀರ್ ದಾಸ್ ಕಳಿಸಿರುವ ಮೇಲ್ಮನವಿಯನ್ನು ಕೋರ್ಟ್ ತಿರಸ್ಕರಿಸಿತು. ಆ ಬಳಿಕ ರಘುವೀರ್ ದಾಸ್ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಆರಂಭಿಸುತ್ತಾನೆ. ಅಲ್ಲಿಯೂ ಅವರಿಗೆ ನಿರಾಸೆಯಾಗುತ್ತೆ. ಅಂದಿನಿಂದ ಹಿಂದೂಗಳು ಈ ವಿಷಯವನ್ನು ದೃಢವಾಗಿ ಇಟ್ಟುಕೊಳ್ಳುತ್ತಾರೆ. ಧಾರ್ಮಿಕ ಕಲಹವು ಪ್ರಾರಂಭವಾಗುತ್ತೆ. ಆದರೆ ಅದು ಸ್ವಾತಂತ್ರ್ಯದ ಚಳುವಳಿಯ ಸಮಯವಾದುದರಿಂದ ಹಿಂದೂ ಮುಸ್ಲಿಮರ ಕತ್ತರಿಸಲಾಗುತ್ತೆ. ನಂತರ ಬ್ರಿಟಿಷರು ಆ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಮತ್ತು ಆ ಸ್ಥಳಕ್ಕೆ ಯಾರು ಪ್ರವೇಶಿಸದಂತೆ ಬೇಲಿ ಹಾಕುತ್ತಾರೆ. ಅದರೊಂದಿಗೆ ಜಗಳಗಳು ಕೂಡ ಶಮನವಾಗುತ್ತೆ. ನಂತರ 15 ಆಗಸ್ಟ್ 1947 ಭಾರತದ ಸ್ವಾತಂತ್ರ್ಯದ ನಂತರ ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಮತ್ತೆ ಸಂಘರ್ಷ ಪ್ರಾರಂಭವಾಗುತ್ತೆ. ಡಿಸೆಂಬರ್ 23, 1949ರಂದು ನಡೆದ ಘಟನೆ ಮತ್ತೆ ವಿವಾದವನ್ನು ಹುಟ್ಟುಹಾಕುತ್ತೆ ಮತ್ತು ಅಯೋಧ್ಯೆಯ ಇತಿಹಾಸವನ್ನೇ ಬದಲಿಸಿದ ಆ ದಿನ ಡಿಸೆಂಬರ್ 23ರಂದು ಶ್ರೀರಾಮನ ವಿಗ್ರಹವು ಈಗ ಧ್ವಂಸಗೊಂಡಿರುವ ಬಾಬ್ರಿ ಮಸೀದಿಯಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತೆ. ಅದು ಬಹುತೇಕ ಯುದ್ಧಕ್ಕೆ ಕಾರಣವಾಗುತ್ತೆ. ಸಾಕ್ಷಾತ್ ಶ್ರೀರಾಮನೇ ಬಂದು ತನ್ನ ಜನ್ಮಸ್ಥಳದಲ್ಲಿ ವಿಗ್ರಹವಾಗಿ ನಿಂತಿದ್ದಾನೆ ಎಂದು ಹಿಂದೂಗಳು ನಂಬುತ್ತಾರೆ. ಆದರೆ ಸತ್ಯದ ಘಟನೆ ಏನೆಂದರೆ, ರಾತ್ರಿಯ ಸಮಯದಲ್ಲಿ ಹಿಂದೂ ಹೋರಾಟಗಾರರು ಮಸೀದಿಯ ಒಳಗೆ ಪ್ರವೇಶ ಮಾಡಿ ಆ ಮಸೀದಿಯ ಗುಮ್ಮಟದೊಳಗೆ ಶ್ರೀರಾಮನ ವಿಗ್ರಹವನ್ನು ಇರಿಸಿದ್ದರು. ಆದಾಗ್ಯೂ ಅಯೋಧ್ಯೆಯ ಮುಸ್ಲಿಮರು ವಿಗ್ರಹವನ್ನು ಹಿಂದೂ ಕಾರ್ಯಕರ್ತರು ಗುಟ್ಟಾಗಿ ಮಸೀದಿಯಲ್ಲಿ ಇರಿಸಿದ್ದಾರೆ ಎಂದು ಮುಸ್ಲಿಮರು ಆರೋಪಿಸುತ್ತಾರೆ. ಈ ಘಟನೆ ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಕೊನೆಗೆ ಸರ್ಕಾರ ಇದನ್ನು ಅತ್ಯಂತ ಸೂಕ್ಷ್ಮ ವಿಚಾರ ಎಂದು ಪರಿಗಣಿಸಿ ಆ ಸ್ಥಳವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಆ ಜಾಗಕ್ಕೆ ಸರ್ಕಾರ ಬೀಗ ಹಾಕಿತು. ನಂತರ 16 ಜನವರಿ 1950ರಂದು ಮಸೀದಿಯಿಂದ ಮುಸ್ಲಿಮರು ರಾಮನ ವಿಗ್ರಹವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಾರೆ. ಆದರೆ ಮೂರ್ತಿಯನ್ನು ಅಲ್ಲಿಂದ ಸ್ಥಳಾಂತರಿಸದಂತೆ ಅಂದರೆ ಅಲ್ಲಿಂದ ತೆಗೆಯದಂತೆ ಅನುಮತಿ ಕೋರಿ
ಗೋಪಾಲ್ ಸಿಂಗ್ ವಿಶಾರದ್ ನ್ಯಾಯಾಲಯಕ್ಕೆ ದಾವೆ ಹೂಡಿದರು. ಇದರಿಂದ ವಿಗ್ರಹದ ನೆರವಿಗೆ ತಡೆ ನೀಡಿತು. ಫೈಜಾಬಾದ್ ನ್ಯಾಯಾಲಯವು ಶಾಂತವಾಗಿರಲು ಮತ್ತು ಅನಗತ್ಯ ಜಗಳಗಳಿಗೆ ಹೋಗದಂತೆ ಮತ್ತೆ ಕೋಮು ಕಲಹ ಸೃಷ್ಟಿಸದಂತೆ ಆದೇಶಿಸಿತು. ಇದಾದ ಬಳಿಕ ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿತು. ಹೈಕೋರ್ಟ್ ಕೂಡ ತೀರ್ಮಾನಿಸಿ ಈ ಪ್ರಕರಣವನ್ನು ರದ್ದುಗೊಳಿಸುತ್ತೆ ಮತ್ತು ಇದು ಕೆಲವು ವರ್ಷಗಳ ಕಾಲ ನಡೆಯಿತು. ಆದರೆ ಡಿಸೆಂಬರ್ 5, 1950ರ ಮಧ್ಯದಲ್ಲಿ ಮಸೀದಿಯಲ್ಲಿ ಇರುವ ಶ್ರೀರಾಮನ ವಿಗ್ರಹವನ್ನು ಪೂಜಿಸಲು ಅವಕಾಶ ಮಾಡಿಕೊಡಿ ಮತ್ತು ಅಲ್ಲಿನ ಶ್ರೀರಾಮನ ವಿಗ್ರಹವನ್ನು ಸ್ಥಳಾಂತರಿಸದಂತೆ ನ್ಯಾಯಾಲಯದಲ್ಲಿ ಮತ್ತೊಂದು ಮೊಕದ್ದಮೆ ಹೂಡಿದರು. ಆದರೆ ನ್ಯಾಯಾಲಯ ನಿರಾಕರಿಸಿತು. 1989ರಲ್ಲಿ ನಿರ್ಮೋಹಿ ಹಕಾರ ಮತ್ತೆ ಅದೇ ವಿಷಯವನ್ನು ಸಲ್ಲಿಸಿದರೆ, ಈ ಕಡೆ 1961ರಲ್ಲಿ ಮುಸ್ಲಿಮರು ಕೂಡ, ಅಂದರೆ ಯುಪಿ ಸುನ್ನಿ ವಕ್ಫ್ ಬೋರ್ಡ್ ಕೂಡ ಬಾಬ್ರಿ ಮಸೀದಿಯ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳಲು ನ್ಯಾಯಾಲಯಕ್ಕೆ ಮೊಕದ್ದಮೆ ನೀಡಿದರು ಮತ್ತು ಬಾಬ್ರಿ ಮಸೀದಿಯಲ್ಲಿರುವ ರಾಮನ ವಿಗ್ರಹವನ್ನು ತೆಗೆದುಹಾಕುವಂತೆ ಒತ್ತಾಯಿಸಿತು. ಫೆಬ್ರವರಿ 1, 1986ರಂದು ಫೈಜಾಬಾದ್ ನ್ಯಾಯಾಧೀಶ ಜಸ್ಟಿನ್ ಪಾಂಡೆ ಅವರು ಈ ಸ್ಥಳದಲ್ಲಿ ರಾಮನ ದೇವಾಲಯವನ್ನು ನಿರ್ಮಿಸಲು ಭಾರತ ಸರ್ಕಾರ ಬೀಗ ಹಾಕಿದ ಗೇಟ್ಗಳನ್ನು ತೆರೆಯಲು ಮತ್ತು ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಡಲು ಇದಕ್ಕೆಲ್ಲ ಅನುಮತಿ ನೀಡಿ ಜಿಲ್ಲಾ ನ್ಯಾಯಾಧೀಶರು ತೀರ್ಪು ನೀಡುತ್ತಾರೆ. ಡಿಸೆಂಬರ್ 6, 1992ರಂದು RSS ಮತ್ತು ಅದರ ಅಂಗಸಂಸ್ಥೆಗಳು 1.5 ಲಕ್ಷ VHP ಮತ್ತು ಬಿಜೆಪಿ ಕರ ಸೇವಕರೊಂದಿಗೆ ವಿವಾದಿತ ನಿರ್ಮಾಣದ ಪ್ರದೇಶದಲ್ಲಿ ರ್ಯಾಲಿ ಆಯೋಜಿಸಿದ್ದರು. ರ್ಯಾಲಿ ಆರಂಭವಾದ ಕೆಲವು ಗಂಟೆಗಳಲ್ಲಿ ಜನರ ಅಸಹನೆ ಕ್ರಮೇಣ ಹೆಚ್ಚಿ ಘೋಷಣೆಗಳು ಕೂಗತೊಡಗಿತು. ರಸ್ತೆಯ ಕಡೆ ಮುಖ ಮಾಡಿ ಕಟ್ಟಡದ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಆದರೆ ಮಧ್ಯಾಹ್ನದ ವೇಳೆಗೆ ಒಬ್ಬ ಯುವಕ ಕೇಸರಿ ಧ್ವಜವನ್ನು ಹಿಡಿದುಕೊಂಡು ಪೊಲೀಸರ ಸರ್ಪಗಾವಲನ್ನು ದಾಟಿ ಆ ಕಟ್ಟಡವನ್ನು ಹತ್ತಿ ಹಿಂದೂ ಧ್ವಜವನ್ನು ಹಾರಿಸಿದನು. ಇದು ಜನಸಾಮಾನ್ಯರಿಗೆ ಹುಮ್ಮಸ್ಸು, ಹಿಂದೂಗಳ ಧೈರ್ಯಕ್ಕೆ ಸಂಕೇತವಾಯಿತು. ಹಿಂದೂ ಜನರು ಮಸೀದಿಯನ್ನು ಸುತ್ತುವರಿದರು. ಇದನ್ನು ನೋಡಿದ ಪೊಲೀಸರು ಅಲ್ಲಿಂದ ಓಡಿ ಹೋದರು. ಭಾರೀ ಜನ ಸಮೂಹದಿಂದ ಕೂಡಿತ್ತು ಮತ್ತು ಕೈಯಲ್ಲಿ ಸುತ್ತಿಗೆಗಳು ಮತ್ತು ಕೊಕ್ಕೆಗಳನ್ನು ಹಿಡಿದುಕೊಂಡು ಹಿಂದೂ ಹೋರಾಟಗಾರರು ಕಟ್ಟಡದ ಮೇಲೆ ಹತ್ತಿದರು. ಕೆಲವು ಗಂಟೆಗಳಲ್ಲಿ ಮಣ್ಣು ಮತ್ತು ಸೀಮೆ ಸುಣ್ಣದಿಂದ ಕೂಡಿದ್ದ ಆ ಬಾಬ್ರಿ ಮಸೀದಿಯನ್ನು ಕೆಡವಲಾಯಿತು. ಈ ಘಟನೆಯಲ್ಲಿ ಸುಮಾರು 2,000 ಜನರು ಸಾವನ್ನಪ್ಪುತ್ತಾರೆ. ಅನೇಕ ಜನರು ಗಾಯಗೊಂಡರು. ಈ ವಿವಾದದಿಂದ ಇಡೀ ದೇಶವೇ ತಲ್ಲಣಿಸಿತು. 2002ರಲ್ಲಿ ಗೋಧ್ರಾದಿಂದ ಬಂದಿರುವ ರೈಲಿಗೆ ಬೆಂಕಿ ಹಚ್ಚಲಾಯಿತು. ಈ ಘಟನೆಯಲ್ಲಿ 900 ಮಂದಿ ಪ್ರಾಣ ಕಳೆದುಕೊಂಡರು. ಅದೇ ಸಮಯದಲ್ಲಿ ಗುಜರಾತ್ ನಲ್ಲಿ ಕೂಡ ಗಲಭೆಗಳು ಮುಗಿಲೆದ್ದವು ಮತ್ತು 2,000ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡರು. ಸೆಪ್ಟೆಂಬರ್ 30, 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಅಯೋಧ್ಯೆಯ ಭೂಮಿಯನ್ನು 3 ಭಾಗಗಳನ್ನಾಗಿ ವಿಂಗಡಿಸಿತು. 3ನೇಯ ಭಾಗವನ್ನು ಸುನ್ನಿ ವಕ್ಫ್ ಬೋರ್ಡ್ಗೆ, 2ನೇಯ ಭಾಗವನ್ನು ನಿರ್ಮೋಹಿ ಹಕಾರಕ್ಕೆ ಮತ್ತು 1ನೇಯ ಭಾಗವನ್ನು ರಾಮ್ ಲಲ್ಲಾ ವಿರಾಜಮಾನ್ಗೆ ನೀಡಲಾಯಿತು. 2011ರಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಈ ಮಂದಿರದ ನಿರ್ಮಾಣವನ್ನು ವಿರೋಧಿಸಿತು. ಈ ವಿಷಯದಲ್ಲಿ ಮತ್ತೆ ಜಗಳ ಉಂಟಾಯಿತು. 6 ಆಗಸ್ಟ್ 2019ರಂದು ವಿಚಾರಣೆ ಪುನರಾರಂಭವಾಯಿತು. 5 ಸದಸ್ಯರನ್ನು ಒಳಗೊಂಡ ಧರ್ಮಾಸನ ಅಂತಿಮವಾಗಿ ನವೆಂಬರ್ 9, 2019ರಂದು ವಿವಾದಿತ ಸ್ಥಳವನ್ನು 2:1 ಅನುಪಾತದಲ್ಲಿ ಹಿಂದೂಗಳಿಗೆ ಹಸ್ತಾಂತರಿಸಬೇಕೆಂದು ನಿರ್ಧರಿಸಲಾಯಿತು. ಅಲ್ಲಿ ರಾಮ ಮಂದಿರವನ್ನು ಕಟ್ಟಲು ಅನುಮತಿಯನ್ನು ನೀಡಿತು. ಸುಪ್ರೀಂ ಕೋರ್ಟ್ನ ಅನುಮತಿಯ ನಂತರವೂ ಅಲ್ಲಿ ಮಂದಿರ ಸ್ಥಾಪಿಸಲು ಹಲವು ಮನವಿಗಳು ಬಂದವು. ಮುಸ್ಲಿಮರು ಮಸೀದಿಯನ್ನು ಕಟ್ಟಲು ಜಾಗ ನೀಡುವಂತೆ ಮುಸ್ಲಿಮರು ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದರು. ಇದಕ್ಕೆ ಅನುಗುಣವಾಗಿ ನ್ಯಾಯಾಲಯವು ಮುಸ್ಲಿಮರಿಗೆ ಮಸೀದಿಯನ್ನು ನಿರ್ಮಿಸಲು 5 ಎಕರೆ ಭೂಮಿಯನ್ನು ಮಂಜೂರು ಮಾಡಿತು. 5 ಆಗಸ್ಟ್ 2022 ಹಿಂದೂಗಳು ಕುತೂಹಲದಿಂದ ಕಾಯುತ್ತಿದ್ದ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಈಗ ಅರ್ಧಕ್ಕಿಂತ ಹೆಚ್ಚು ನಿರ್ಮಾಣ ಪೂರ್ಣಗೊಂಡಿದೆ. 2024ರ ಆರಂಭದ ವೇಳೆಗೆ ಮಂದಿರವನ್ನು ಪೂರ್ಣಗೊಳಿಸಿ ಭಕ್ತರಿಗೆ ಶ್ರೀರಾಮನ ದರ್ಶನವನ್ನು ನೀಡಲು ಪ್ರಯತ್ನಿಸಲಾಗುತ್ತಿದೆ. ವರದಿಗಳ ಪ್ರಕಾರ ಈ ದೇವಾಲಯದಲ್ಲಿ ನಿರ್ಮಿಸಲಾಗಿರುವ ಶ್ರೀ ರಾಮಚಂದ್ರ ಸೀತಮ್ಮನ ವಿಗ್ರಹಗಳನ್ನು ಮಾಡಲು ನೇಪಾಳದಿಂದ ಸಾಲಿಗ್ರಾಮ ಬಂಡೆಗಳನ್ನು ತರಲಾಯಿತು. ಸಾಲಿಗ್ರಾಮಗಳೊಂದಿಗೆ ರಾಮ ಸೀತೆ ವಿಗ್ರಹವನ್ನು ಕೆತ್ತಲಾಯಿತು.
ಈ ಬಂಡೆಗಳಿಗೆ 600 ಕೋಟಿ ವರ್ಷಗಳ ಇತಿಹಾಸವಿದೆ ಎಂದು ರಾಮ ಮಂದಿರದ ಟ್ರಸ್ಟ್ ನ ಪ್ರತಿನಿಧಿ ರಾಮ್ ರೋಷನ್ ದಾಸ್ ಅವರು ಬಹಿರಂಗಪಡಿಸಿದ್ದಾರೆ. ಅವುಗಳಿಗೆ ಜೀವವಿದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ರಾಮ ಮಂದಿರದ ಬಳಿ ವಿಮಾನ ನಿಲ್ದಾಣ, ಬಸ್ಸು ನಿಲ್ದಾಣ ಮತ್ತು ರೈಲು ನಿಲ್ದಾಣವನ್ನು ಸ್ಥಾಪಿಸಲಾಗುತ್ತಿದೆ. ಇವೆಲ್ಲವೂ ವೇಗವಾಗಿ ಪೂರ್ಣಗೊಳ್ಳುತ್ತವೆ ಎಂದು ಇದನ್ನು ಸ್ವತಃ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಿರಂಗಪಡಿಸಿದ್ದಾರೆ. ಇದೇ ಅಯೋಧ್ಯೆ ರಾಮ ಮಂದಿರದ ಇತಿಹಾಸ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.